ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಗೊಂದಲಕ್ಕೆ ಬಿದ್ದಿದೆ. ಭಾರತದ ಮುಂದಿನ ನಡೆಗಳೇನು ಅನ್ನೋದವರಿಗೆ ಗೊತ್ತಾಗ್ತಾ ಇಲ್ಲ. ಭಾರತ ಏರ್ ಸ್ಟ್ರೈಕ್ ಮಾಡುತ್ತೆ ಅಂತ ಪಾಕಿಸ್ತಾನ ಅಂದ್ಕೊಂಡಿತ್ತು, ಆದರೆ ಭಾರತ ವಾಟರ್ ಸ್ಟ್ರೈಕ್ ಅನ್ನು ಮಾಡಿತು. ಆರೋಪಿಗಳು ಎಲ್ಲೇ ಅಡಗಿರಲಿ ಅವರನ್ನು ನಾವು ಸುಮ್ಮನೆ ಬಿಡೋದಿಲ್ಲ, ಭಯೋತ್ಪಾದನೆಗೆ ಆಶ್ರಯ ಕೊಡೋ ಆ ಸಣ್ಣ ಜಾಗವನ್ನು ಕೂಡ ನಾವು ನಾಶ ಮಾಡ್ತೀವಿ ಅಂತ ಭಾರತದ ಪ್ರಧಾನಿ ಹೇಳಿದರು. ಆಮೇಲೆ ಅವರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಭಾರತದ ಮೌನ ಪಾಕಿಸ್ತಾನವನ್ನು ಹೆದರಿಸ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನ ತನ್ನ ಮಿತ್ರ ದೇಶಗಳಿಗೆ ಕಾಲ್ ಮಾಡ್ತಾ ಇದೆ. ಆ ಮಿತ್ರ ದೇಶಗಳು ಭಾರತಕ್ಕೆ ವಾಪಸ್ಸು ಕರೆ ಮಾಡ್ತಾ ಇವೆ. ಸೌದಿ ಅರೇಬಿಯಾದ ಮುಂದೆ ಪಾಕಿಸ್ತಾನ ಕಣ್ಣೀರು ಹಾಕೊಂಡಿದೆ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ಬ್ರಿಟನ್ನ ವಿದೇಶಾಂಗ ಸಚಿವರಿಗೆ ಕಾಲ್ ಹೋಗಿದೆ. ಅವರು ಭಾರತದ ಜೊತೆ ಮಾತುಕತೆಗಳ ಮೂಲಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳಿ, ಶಾಂತಿ ನಮಗೆ ಇಂಪಾರ್ಟೆಂಟು ಅಂತ ಹೇಳಿದ್ದಾರೆ. ಅಮೆರಿಕ ಇವರನ್ನ ಹತ್ತಿರಕ್ಕೆ ಕೂಡ ಬಿಟ್ಕೋತಾ ಇಲ್ಲ. ರಷ್ಯಾಗೆ ಹೇಳಿ ಪ್ರಯೋಜನ ಇಲ್ಲ. ಇರಾನ್, ನಾವು ಬೇಕಾದ್ರೆ ನಿಮ್ಮಿಬ್ಬರ ನಡುವೆ ಮಾತುಕತೆಗೆ ಮಧ್ಯಸ್ಥಿಕೆಯನ್ನು ವಹಿಸ್ತೀವಿ ಅಂತ ಹೇಳಿದೆ. ಹಾಗೆ ಹೇಳಿದ ಬೆನ್ನಲ್ಲೇ ಅವರ ಮೇಲೆ ಭಯಾನಕ ಉಗ್ರ ದಾಳಿ ನಡೆದಿದೆ. ಆದ್ದರಿಂದ ಅವರಿನ್ನೂ ಚೇತರಿಸ್ಕೊಂಡಿಲ್ಲ. ಈಗ ಪಾಕಿಸ್ತಾನದ ಸಹಾಯಕ್ಕೆ ನಿಂತ್ಕೊಳ್ತಾ ಇರೋದು, ಪಾಕಿಸ್ತಾನದ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರೋದು ಎರಡು ದೇಶಗಳು ಮಾತ್ರ. ಇನ್ನು ಈ ದಾಳಿಗೂ ನಮಗೂ ಸಂಬಂಧ ಇಲ್ಲ, ಬೇಕಾದ್ರೆ ಒಂದು ಥರ್ಡ್ ಪಾರ್ಟಿ ಇನ್ವೆಸ್ಟಿಗೇಷನ್ ಮಾಡಿಸಿ, ನಿಷ್ಪಕ್ಷಪಾತ ತನಿಖೆ ಮಾಡಿಸಿ ಅಂತೆಲ್ಲ ಹೇಳಿದರೆ ಭಾರತದಲ್ಲಿನ ಪ್ರತಿಪಕ್ಷಗಳ ಬೆಂಬಲ ಕೂಡ ತನಗೆ ಸಿಗಬಹುದು ಅಂತ ಪಾಕಿಸ್ತಾನ ಅಂದ್ಕೊಂಡಿತ್ತು. ಈ ಬಾರಿ ಅದು ಕೂಡ ವರ್ಕೌಟ್ ಆಗಿಲ್ಲ. ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ, ಕಾಂಗ್ರೆಸ್ನ ಪ್ರಕಾಂಡ ಪಂಡಿತ ಮತ್ತು ಸೆನ್ಸಿಟಿವ್ ನಾಯಕ ಶಶಿ ತರೂರ್ ಪಾಕಿಸ್ತಾನದ ಈ ಹೇಳಿಕೆಯನ್ನು ವಿರೋಧಿಸುವ ಮೂಲಕ ಇನ್ನು ಪ್ರತಿಪಕ್ಷದ ಯಾವ ನಾಯಕನೂ ಈ ಬಗ್ಗೆ ಏನೂ ಮಾತಾಡದ ಹಾಗೆ ಮಾಡಿಟ್ಟಿದ್ದಾರೆ. ಅಲ್ಲ ರೀ, ಹಂತಕನನ್ನೇ ಆ ಕೇಸಿನ ತನಿಖೆಗೆ ಕರೆಯೋದಿಕ್ಕಾಗತ್ತಾ ಅಂತ ಕೇಳೋ ಮೂಲಕ ಭಾರತದ ಒಳಗೂ ಒಂದು ಭಿನ್ನರಾಗ ಹುಟ್ಟಿಸಬಹುದು ಅನ್ನೋ ಪಾಕಿಸ್ತಾನದ ಪ್ರಯತ್ನಕ್ಕೂ ಶಶಿ ತರೂರ್, ಒಮರ್ ಅಬ್ದುಲ್ಲಾ ಮುಂತಾದವರು ಕಲ್ಲು ಹಾಕಿದ್ದಾರೆ. ಹೀಗಾಗಿ ಪಾಕಿಸ್ತಾನ ಈಗ ಕನ್ಫ್ಯೂಷನ್ಗೆ ಬಿದ್ದಿದೆ. ಇಂಥ ಸಂದರ್ಭದಲ್ಲೂ ಅವರು ಪರ ನಿಂತ್ಕೊಳ್ತಾ ಇರೋದು ಚೈನಾ ಮತ್ತು ಟರ್ಕಿ ಮಾತ್ರ. ಹಾಗಾದ್ರೆ ಇಲ್ಲಿ ಚೈನಾದ ಇಂಟ್ರೆಸ್ಟ್ ಏನು, ಟರ್ಕಿ ಯಾಕೆ ಪಾಕ್ ಜೊತೆ ನಿಲ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪೆಹಲ್ಗಾಮ್ ದಾಳಿ ನಡೆದು ಇವತ್ತಿಗೆ 6 ದಿನ. ಈಗಾಗಲೇ ಆ ದಾಳಿಯ ಬಗ್ಗೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. ಜಗತ್ತಿನ ನಾನಾ ದೇಶಗಳು ಆ ಘಟನೆಯನ್ನು ಖಂಡಿಸಿವೆ. ಪ್ರವಾಸಿಗರ ಮೇಲಿನ ದಾಳಿಯನ್ನು ಒಪ್ಪೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಾಶ್ಮೀರಿಗಳೇ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರರನ್ನ ಹುಡುಕುವ ಕಾರ್ಯ ಭರದಿಂದ ಸಾಗಿದೆ. ಒಂದಷ್ಟು ಉಗ್ರರ ಮನೆಗಳನ್ನು ಕೂಡ ಕಾಶ್ಮೀರದಲ್ಲಿ ಕೆಡವುತ್ತಾ ಇದ್ದಾರೆ. ಇನ್ನು ಯಥಾ ಪ್ರಕಾರ ಅಲ್ ಜಜೀರಾ, BBC ಅಂತ ಸುದ್ದಿ ಸಂಸ್ಥೆಗಳು ಭಾರತದ ವಿರುದ್ಧ ಸುದ್ದಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇವೆ. ಇಸ್ರೇಲ್ ಹಮಾಸ್ ಸಂಘರ್ಷದ ಸಂದರ್ಭದಲ್ಲಿ ಈ ಸುದ್ದಿ ಮಾಧ್ಯಮಗಳು ಸಂಪೂರ್ಣವಾಗಿ ಎಕ್ಸ್ಪೋಸ್ ಆಗಿರೋದ್ರಿಂದ ಇವುಗಳ ಬಗ್ಗೆ ಅದೇ ಮನಸ್ಥಿತಿಯ ಒಂದಷ್ಟು ಜನರನ್ನ ಬಿಟ್ರೆ ಬೇರೆ ಯಾರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಇನ್ನು ಸೇನೆ ಪೀರ್ ಪಂಜಾಲ್ ರೇಂಜ್ ಅಲ್ಲಿ ಕಾರ್ಯಾಚರಣೆಯನ್ನ ಇನ್ನಷ್ಟು ಚುರುಕುಗೊಳಿಸಿದೆ. ಸೇನಾ ಕಾರ್ಯಾಚರಣೆಗಳ ಬಗ್ಗೆ, ಸೇನಾ ನಿಯೋಜನೆಗಳ ಬಗ್ಗೆ, ಕಾಶ್ಮೀರದ ಗಡಿಯಲ್ಲಿನ ವಿದ್ಯಮಾನಗಳ ಬಗ್ಗೆ ಲೈವ್ ಕವರೇಜ್ ಮಾಡೋದಕ್ಕೆ ಹೋಗಬೇಡಿ ಅಂತ ಮಾಧ್ಯಮಗಳಿಗೆ ಸರ್ಕಾರ ಹೇಳಿದೆ. ಅಲ್ಲ, ಕ್ಷಣದ ಮಾಹಿತಿ ನಮಗೆ ಗೊತ್ತಾದ್ರೂ ಒಳ್ಳೇದೇ ಅಲ್ವಾ? ಸರ್ಕಾರ ಯಾಕೆ ಲೈವ್ ಮಾಡಬೇಡಿ ಅಂತ ಹೇಳ್ತಾ ಇದೆ? ಅಲ್ಲೂ ಏನಾದರೂ ಮುಚ್ಚಿಡ್ತಿದಾರಾ ಅನ್ನೋ ಅನುಮಾನ ಒಂದಷ್ಟು ಜನರನ್ನ ಕಾಡಬಹುದು ಮತ್ತು ನಾಳೆ ಒಂದಷ್ಟು ಜನ ಇದನ್ನೇ ಅಪಪ್ರಚಾರಕ್ಕೂ ಬಳಸ್ಕೋಬಹುದು. ಆದ್ರೆ ಹೀಗೆ ಲೈವ್ ಮಾಡಬೇಡಿ ಅಂತ ಹೇಳೋದಕ್ಕೆ ಬಲವಾದ ಕಾರಣಗಳಿವೆ. ನಿಮಗೆ 1999ರ ಕಾರ್ಗಿಲ್ ಯುದ್ಧ ನೆನಪಿದೆ ಅಲ್ವಾ? ಅವತ್ತು ಭಾರತದ ಒಂದಷ್ಟು ಟಿವಿ ಚಾನೆಲ್ಗಳು ಕಾರ್ಗಿಲ್ ಭಾಗದಲ್ಲಿನ ಸೇನಾ ಸಿದ್ಧತೆಗಳ ಬಗ್ಗೆ ಲೈವ್ ಕವರೇಜ್ ಮಾಡೋದಕ್ಕೆ ಶುರು ಮಾಡಿದ್ವು. ಭಾರತಕ್ಕೂ ಸುದ್ದಿ ಚಾನೆಲ್ಗಳು, ಲೈವ್ ಕವರೇಜ್ಗಳು ಇವೆಲ್ಲ ಅವತ್ತಿಗೆ ಹೊಸ್ತು. ಮಾಧ್ಯಮಗಳಿಗೆ TRPಯ ಚಿಂತೆ, ಜನಕ್ಕೆ ಗಡಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ, ನಮ್ಮ ಸೈನ್ಯವನ್ನ ಹಾಗೆ ಸಿದ್ಧಗೊಂಡ ಸ್ಥಿತಿಯಲ್ಲಿ ನೋಡೋದಕ್ಕೆ, ಅಲ್ಲಿನ ಆಯುಧಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಒಂಥರ ಹೆಮ್ಮೆ ಜನಕ್ಕೆ. ಹೀಗಾಗಿ ಸಾಕಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ಲೈವ್ ಶುರು ಆಯಿತು. ಅದರಲ್ಲೂ NDTV ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಯಿತು. ಬುರ್ಕಾ ದತ್ ಅನ್ನೋ ಪತ್ರಕರ್ತೆ ಯುದ್ಧ ಭೂಮಿಯಿಂದ ಲೈವ್ ಕೊಡೋದಕ್ಕೆ ಶುರು ಮಾಡಿದ್ರು. ಅಬಾಬಾಬಾಬಾ, ಹೆಣ್ಣುಮಗಳು ಎಷ್ಟು ಧೈರ್ಯ ಅಂತ ದೇಶ ಮಾತಾಡ್ಕೊಳ್ತಾ ಇತ್ತು. ಸರ್ಕಾರಕ್ಕೂ ಇದರ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದು ಗೊತ್ತಾಗಿರಲಿಲ್ಲ. ಆದರೆ ಹಾಗೆ NDTVಲಿ ಲೈವ್ ಮಾಡಿ ಆ ಪತ್ರಕರ್ತೆ ಕ್ಯಾಮರಾಮನ್ ಜೊತೆ ಅಲ್ಲಿಂದ ಹೊರಬಿದ್ದ ಮರುಕ್ಷಣವೇ ಆಕೆ ಲೈವ್ ಮಾಡಿದ್ದ ಜಾಗಗಳ ಮೇಲೆ ಪಾಕಿಸ್ತಾನಿ ಶೆಲ್ಗಳು ಬಂದು ಬೀಳೋದಕ್ಕೆ ಶುರು ಮಾಡಿದ್ವು. ಒಂದಲ್ಲ ಎರಡಲ್ಲ, ಪದೇ ಹೀಗೆ ಆಗ್ತಾ ಹೋಯ್ತು. ಎಲ್ಲಿಂದ ಲೈವ್ ಆಗ್ತಿತ್ತು ಆ ಜಾಗ ಪಾಕಿಗಳ ದಾಳಿಗೆ ಗುರಿ ಆಗೋದಕ್ಕೆ ಶುರುವಾಯಿತು. ಭಾರತೀಯ ಸೇನೆಗೆ ಇದರಿಂದ ಹಿನ್ನಡೆ ಆಗೋದಕ್ಕೆ ಶುರುವಾಯಿತು. ತಕ್ಷಣ ಎಚ್ಚೆತ್ತುಕೊಂಡಿದ್ದು ಸೇನಾಧಿಕಾರಿಗಳು. ಈ ಯುದ್ಧದಲ್ಲಿ ನಮ್ಮನ್ನು ನಾಶ ಮಾಡೋದಕ್ಕೆ ಪಾಕಿಗಳು ಬೇಕಿಲ್ಲ, ಬರೀ ಮಾಧ್ಯಮಗಳೇ ಸಾಕಾಗತ್ವೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡ್ರು. ಲೈವ್ ಕವರೇಜ್ ಅನ್ನು ನಿಲ್ಲಿಸಿದ್ರು. ಮಾಧ್ಯಮ ಪ್ರತಿನಿಧಿಗಳು ಕ್ಯಾಮರಾಮನ್ಗಳನ್ನ ಯುದ್ಧ ಭೂಮಿಯಿಂದ ದೂರ ಇಟ್ಟರು. ಹೀಗೆ ಮಾಡಿದ ನಂತರವೇ ಅವರಿಗೆ ಆ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು. ಇನ್ನು 2008ರ ನವೆಂಬರ್ ಅಲ್ಲಿ ಮುಂಬೈಯಲ್ಲಿ ನಡೆದ ಭಯೋತ್ಪಾದಕ ದಾಳಿ ನಿಮಗೆ ನೆನಪಿರಬೇಕು. ಆ ಸಂದರ್ಭದಲ್ಲಿ 24x7 ನ್ಯೂಸ್ ಚಾನೆಲ್ಗಳ ಅಬ್ಬರ ಶುರುವಾಗಿ ಹೋಗಿತ್ತು. ಪ್ರಾದೇಶಿಕ ಚಾನೆಲ್ಗಳು ಸಾಕಷ್ಟು ಹುಟ್ಕೊಂಡಿದ್ವು. ಆಗ್ಲೂ ಅಷ್ಟೇ, ಮುಂಬೈ ಘಟನೆಯ ಬಗ್ಗೆ ಈ ಚಾನೆಲ್ಗಳು ಡ್ರಾಮ್ಯಾಟಿಕ್ ಆಗಿ ಲೈವ್ ಮಾಡೋದಕ್ಕೆ ಶುರು ಮಾಡಿದ್ವು. ಅವರಲ್ಲಿ ಕೊಡ್ತಾ ಇದ್ದ ಕ್ಷಣದ ಮಾಹಿತಿ ಪಾಕಿಸ್ತಾನದಲ್ಲಿ ಕೂತಿದ್ದ ಭಯೋತ್ಪಾದಕರ ಅಬೂಜಾನ್ಗಳಿಗೆ ಗೊತ್ತಾಗ್ತಾ ಇತ್ತು.
ಈ ಟಿವಿ ಚಾನೆಲ್ಗಳನ್ನು ನೋಡಿಕೊಂಡು ಇಲ್ಲಿನ ಕ್ಷಣದ ಮಾಹಿತಿಯನ್ನು ತಿಳ್ಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದನ್ನ ಅವರು ಒಳಗಿದ್ದ ಉಗ್ರರಿಗೆ ಆದೇಶಗಳನ್ನು ಕೊಡ್ತಾ ಹೋಗ್ತಾ ಇದ್ರು. ಅದರ ಪರಿಣಾಮ ಆ ಕಾರ್ಯಾಚರಣೆಯಲ್ಲಿ ಕೂಡ ಒಂದಷ್ಟು ವಿಳಂಬ ಆಯಿತು, ಒಂದಷ್ಟು ಕಮಾಂಡೋಗಳನ್ನು ಕಳ್ಕೋಬೇಕಾಗಿ ಬಂತು. ಈ ವಿಷಯದಲ್ಲಿ ಅವತ್ತು ಸುಪ್ರೀಂ ಕೋರ್ಟ್ ಕೂಡ ಗರಂ ಆಗಿತ್ತು. ಭಾರತದ ಎಲೆಕ್ಟ್ರಾನಿಕ್ ಮೀಡಿಯಾಗಳ ಕಾರ್ಯವೈಖರಿಯನ್ನ ಸುಪ್ರೀಂ ಕೋರ್ಟ್ ಕಟುವಾಗಿ ಟೀಕಿಸಿತ್ತು. ಗೆಳೆಯರೆ, ಇಲ್ಲಿ ಮಾಧ್ಯಮಗಳು ರೋಚಕತೆಯ ಹುಕ್ಕಿಗೆ ಬೀಳುತ್ತವೆ, ಸುದ್ದಿ ಕೊಡೋದ್ರಲ್ಲಿ ಕಾಂಪಿಟೇಷನ್ಗೆ ಬೀಳುತ್ತವೆ. ಈ ಭರದಲ್ಲಿ ರಾಷ್ಟ್ರೀಯ ಸುರಕ್ಷತೆ ಅನ್ನೋದನ್ನು ಕೂಡ ಮರ್ತು ಹೋಗೋ ಸಾಧ್ಯತೆಗಳಿರುತ್ತವೆ. ಅವರು ಲೈವ್ ಕೊಡೋ ಲೊಕೇಶನ್ಗಳನ್ನು ಟ್ರೇಸ್ ಮಾಡಿ ಅವುಗಳ ಮೇಲೆ ಶತ್ರುಗಳು ದಾಳಿ ಮಾಡೋ ಸಾಧ್ಯತೆಗಳಿರುತ್ತವೆ. ಇನ್ನು ಭಾರತ ಅಲ್ಲಿ ಏನು ಮಾಡ್ತಾ ಇದೆ ಅನ್ನೋದನ್ನ ಮಾಧ್ಯಮಗಳ ಮೂಲಕ ಶತ್ರುಗಳಿಗೆ ತಿಳಿಸಬೇಕಾದ ಅಗತ್ಯ ಆದರೂ ಏನಿದೆ? ಭಾರತಕ್ಕೆ ನಾವೇನು ಮಾಡ್ತೀವಿ ಅಂತ ತೋರಿಸ್ಕೊಂಡು ಯಾರನ್ನು ಮೆಚ್ಚಿಸಬೇಕಾದ ಅಗತ್ಯ ಇಲ್ಲ. ಹೀಗಾಗಿ ಲೈವ್ ಕೊಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಿ ಅಂತ ಮಾಧ್ಯಮಗಳಿಗೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಹಾಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಜಗತ್ತಿನ ನಾನಾ ದೇಶಗಳ ಜೊತೆ ಮಾತುಕತೆಗಳನ್ನು ನಡೆಸಿದ್ದಾರೆ. ಅವರು ಭಾರತ ಪಾಕ್ ಸಂಬಂಧಗಳಲ್ಲಿ ಮಧ್ಯಸ್ಥಿಕೆಗೆ ಅಥವಾ ಸಹಾಯಕ್ಕಾಗಿ ಯಾರನ್ನು ಕೇಳ್ತಾ ಇಲ್ಲ, ಆದರೆ ಪರಿಸ್ಥಿತಿಯನ್ನು ವಿವರಿಸಿ ಭಾರತದ ನಿಲುವನ್ನು ಮಂಡಿಸ್ತಾ ಇದ್ದಾರೆ. ವಿಶ್ವ ಸಮುದಾಯವನ್ನು ವಿಶ್ವಾಸಕ್ಕೆ ತಗೊಳ್ತಾ ಇದ್ದಾರೆ. ಇದು ಪಾಕಿಸ್ತಾನದ ಅರಿವಿಗೂ ಬರ್ತಾ ಇದೆ. ಯಾಕೆಂದ್ರೆ ಪಾಕ್ ಯಾವುದೇ ದೇಶದ ನೆರವು ಬಯಸಿ ಫೋನ್ ಮಾಡಿದ್ರು ಅಲ್ಲಿಂದ ಸರಿಯಾದ ಸ್ಪಂದನೆ ಅವರಿಗೆ ಸಿಗ್ತಾ ಇಲ್ಲ. ಇಷ್ಟರ ನಡುವೆಯೂ ಪಾಕಿಸ್ತಾನದ ನೆರವಿಗೀಗ ನಿಂತ್ಕೊಳ್ತಾ ಇರೋದು ಚೈನಾ ಹಾಗೂ ಟರ್ಕಿ. ಭಾನುವಾರ ಪಾಕ್ನ ವಿದೇಶಾಂಗ ಸಚಿವ ಇಶಾಕ್ ದಾರ್ ಜೊತೆ ಟೆಲಿಫೋನ್ ಮೂಲಕ ಮಾತುಕತೆ ನಡೆಸಿರುವ ಚೈನಾದ ವಿದೇಶಾಂಗ ಸಚಿವ ವಾಂಗ್ ಇ ಪಾಕಿಸ್ತಾನಕ್ಕೆ ಸಮಾಧಾನ ಹೇಳಿದ್ದಾರೆ. ನಾವು ಪಾಕಿಸ್ತಾನದ ಜೊತೆ ನಿಲ್ತೀವಿ, ಪಾಕ್ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಆತ್ಮೀಯ ಹಾಗೂ ಹಳೆಯ ಸ್ನೇಹಿತನೊಟ್ಟಿಗೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಪಾಕಿಸ್ತಾನದ ನಿಷ್ಪಕ್ಷಪಾತ ತನಿಖೆಯ ಮಾತನ್ನ ಚೈನಾ ಬೆಂಬಲಿಸಿದೆ. ಈ ಮೂಲಕ ಒಂದು ವೇಳೆ ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದ್ರೆ ಪಾಕ್ನ ಬೆಂಬಲಕ್ಕೂ ನಾವು ನಿಂತ್ಕೊಳ್ತೀವಿ ಅನ್ನೋ ಭರವಸೆಯನ್ನು ಚೈನಾ ಕೊಟ್ಟಿದೆ. ಇಲ್ಲಿ ಚೈನಾ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಡಬಹುದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯಗಳಂತಹ ಸಂದರ್ಭದಲ್ಲಿ ಸಹಾಯಕ್ಕೆ ಬರಬಹುದೇ ಹೊರತು ಪಾಕಿಸ್ತಾನಕ್ಕಾಗಿ ಯುದ್ಧಕ್ಕೆ ನಿಲ್ಲೋ ತಪ್ಪನ್ನು ಬಹುಶಃ ಮಾಡಲಿಕ್ಕಿಲ್ಲ. ಹೀಗೆ ಹೇಳೋದಕ್ಕೆ ಕೂಡ ಸಾಕಷ್ಟು ಐತಿಹಾಸಿಕ ಉದಾಹರಣೆಗಳಿವೆ. ಆ ಬಗ್ಗೆ ನಿಮಗೆ ಮುಂದೆ ಹೇಳ್ತೀನಿ. ಗೆಳೆಯರೆ, ಇಲ್ಲಿ ಪಾಕಿಸ್ತಾನದ ವಿಷಯದಲ್ಲಿ ಚೈನಾಗೆ ಇಷ್ಟೊಂದು ಆಸಕ್ತಿ ಯಾಕೆ ಅಂದರೆ ಪಾಕಿಸ್ತಾನದಲ್ಲಿ ಚೈನಾದ ಹೂಡಿಕೆಗಳಿವೆ. ಸಿಪೆಕ್ ಯೋಜನೆಯ ಹೆಸರಲ್ಲಿ ಚೈನಾ ಸುಮಾರು $60 ಬಿಲಿಯನ್ ಹೆಚ್ಚು ಪ್ರಮಾಣದ ಹಣವನ್ನು ಪಾಕಿಸ್ತಾನದಲ್ಲಿ ಹೂಡಿಕೆ ಮಾಡಿದೆ. ಒಂದು ವೇಳೆ ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಗಿಲ್ಗಿಟ್ ಬಾಲ್ಟಿಸ್ತಾನ್ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಕ್ಕೆ ತಗೊಂಡು ಬಿಟ್ರೆ ಸಿಪೆಕ್ನ ಕಥೆ ಮುಗಿದು ಹೋಗುತ್ತೆ. ಪಾಕಿಸ್ತಾನ ಮತ್ತು ಚೈನಾಗಳನ್ನು ಸಂಪರ್ಕಿಸುವ ಗಿಲ್ಗಿಟ್ ಬಾಲ್ಟಿಸ್ತಾನ ಹಾಗೂ ಆಕ್ರಮಿತ ಕಾಶ್ಮೀರವೇ ಭಾರತದ ಪಾಲಾಗಿ ಹೋದ್ರೆ ಚೈನಾದ ರಸ್ತೆ, ಹೂಡಿಕೆಗಳು, ಗೋದಾರ್ ಬಂದರಿನ ಸಂಪರ್ಕ ಎಲ್ಲವೂ ಹೊರಟು ಹೋಗುತ್ತವೆ. ಹಾಗೇನಾದರೂ ಆದರೆ ಚೈನಾ ಆಫ್ಘನ್ ಗಡಿಯ ವಖಾನ್ ಕಾರಿಡಾರ್ ಮೂಲಕ ಯುರೋಪನ್ನು ಸಂಪರ್ಕಿಸೋದಕ್ಕೆ ಬೇರೆ ಮಾರ್ಗವನ್ನು ಹುಡುಕೋಬೇಕು ಅಥವಾ ಭಾರತದ ಜೊತೆಯಲ್ಲೇ ಹೊಂದಾಣಿಕೆಯನ್ನು ಮಾಡಿಕೊಂಡು ಈಗಿರುವ ಗಿಲ್ಗಿಟ್ ಬಾಲ್ಟಿಸ್ತಾನದ ಮೂಲಕವೇ ಓಡಾಡಬೇಕು. ಇಲ್ಲಿ ಹೀಗಾಗಬೇಕು ಅಂದರೆ ಭಾರತ ಮತ್ತು ಚೈನಾದ ಸಂಬಂಧಗಳು ಚೆನ್ನಾಗಾಗಬೇಕು. ಭಾರತ ಪಾಕಿಸ್ತಾನದ ಹಾಗೆ ಚೈನಾದ ಮುಂದೆ ಮಂಡಿಯೂರೋದಿಲ್ಲ, ಹೇಳಿದ್ದೆಲ್ಲವನ್ನ ಕೇಳೋದಿಲ್ಲ, ಸಾರ್ವಭೌಮತ್ವವನ್ನು ಪಣಕ್ಕಿಡೋದಿಲ್ಲ, ಸಾಲಾನೂ ಕೇಳೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಚೈನಾಗೆ ಆರ್ಥಿಕವಾಗಿ ಮತ್ತು ಕೈಗಾರಿಕೆಗಳ ವಿಷಯದಲ್ಲಿ ಕಾಂಪಿಟೇಟರ್ ಥರ ಕಾಣ್ತಾ ಇರೋದು ಕೂಡ ಭಾರತನೇ. ಸೊ ಭಾರತದ ಜೊತೆ ಕೈ ಜೋಡಿಸೋದಕ್ಕಿಂತ ಪಾಕಿಗಳನ್ನು ಕೈಯಲ್ಲಿ ಇಟ್ಟುಕೊಳ್ಳೋದೇ ಒಳ್ಳೆಯದು ಅಂತ ಚೈನಾ ಭಾವಿಸುತ್ತೆ. ಹೀಗಾಗಿ ಚೈನಾ ಪಾಕಿಸ್ತಾನಕ್ಕಿಲ್ಲಿ ಸಹಾಯ ಮಾಡೋ ಮಾತಾಡ್ತಾ ಇದೆ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೂ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಚೈನಾದ ಸಾಕಷ್ಟು ಹೂಡಿಕೆಗಳಿವೆ. ಇದೇ ಭಾಗದಲ್ಲಿ ಚೈನಾ M4 ಅನ್ನೋ ರಾಷ್ಟ್ರೀಯ ಹೆದ್ದಾರಿಯೊಂದನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದೆ. ಹಾಗೆಯೇ ಮೀರ್ಪುರ್ ಭಾಗದಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನು ಸಿದ್ಧಪಡಿಸ್ತಾ ಇದೆ. ಇದರ ಜೊತೆಗೆ ಕರೋಟ್ ಹಾಗೂ ಕಹೋಲಾ ಅನ್ನೋ 2 ಹೈಡ್ರೋ ಪ್ರಾಜೆಕ್ಟ್ಗಳನ್ನು ಕೂಡ ಸಿದ್ಧ ಮಾಡ್ತಾ ಇದೆ. ಸೊ ಒಂದು ವೇಳೆ ಈ ಭಾಗವನ್ನು ಭಾರತ ಆಕ್ರಮಿಸಿದ್ರೆ ಅಲ್ಲಿ ಚೀನಾ ಮಾಡಿರೋ ಹೂಡಿಕೆಗಳು ಸಿಂಧೂ ನದಿಯಲ್ಲಿ ಹೋಮ ಮಾಡಿದ ಹಾಗಾಗತ್ವೆ. ಹೀಗಾಗಿನೇ ಚೈನಾ ಇಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತುಕೊಳ್ಳುವ ಮಾತಾಡ್ತಾ ಇದೆ. ಇನ್ನು ಪಾಕ್ ಜೊತೆಯಲ್ಲಿ ನಿಲ್ಲೋದಕ್ಕೆ ಮತ್ತೊಬ್ಬ ಸ್ನೇಹಿತನ ಆಗಮನ ಆಗಿದೆ. ಇಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಈಗಾಗಲೇ ವಿಮಾನಗಳ ತುಂಬಾ ಶಸ್ತ್ರಾಸ್ತ್ರಗಳನ್ನು, ಮದ್ದುಗುಂಡುಗಳನ್ನು ಕಳುಹಿಸ್ತಾ ಇದೆ ಅಂತ India.com ಅನ್ನೋ ವೆಬ್ಸೈಟ್ ಒಂದು ವರದಿ ಮಾಡಿದೆ. ಈಗಾಗಲೇ ಟರ್ಕಿ ಏರ್ ಫೋರ್ಸ್ನ C-130 ಹರ್ಕ್ಯುಲಸ್ ಟ್ರಾನ್ಸ್ಪೋರ್ಟ್ ವಿಮಾನ ಕರಾಚಿಗೆ ಆಗಮಿಸಿದ್ದು ಇದು ಪಾಕ್ ಮತ್ತು ಟರ್ಕಿಯ ವಿಸ್ತಾರವಾದ ರಕ್ಷಣಾ ಒಡಂಬಡಿಕೆಯ ಭಾಗ ಅಂತ ಹೇಳಲಾಗ್ತಾ ಇದೆ. ಇನ್ನು ಕರಾಚಿಯಲ್ಲಿ ಕೇವಲ 1 ಏರ್ಕ್ರಾಫ್ಟ್ ಇಳಿದಿದೆ. ಪಾಕಿಸ್ತಾನದ ವಿವಿಧ ಸೇನಾ ನೆಲೆಗಳಲ್ಲಿ ಒಟ್ಟು 6 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳು ಬಂದಿಳಿದಿವೆ ಅನ್ನೋ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಈ ಮೂಲಕ ಪಾಕಿಸ್ತಾನಕ್ಕೆ ಅಗತ್ಯ ಇರುವ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಟರ್ಕಿ ಕೊಡ್ತಾ ಇದೆ ಅಂತ ಈ ವರದಿ ಹೇಳುತ್ತೆ.
ಇನ್ನು ಇಲ್ಲಿಗೆ ಬಂದಿರೋ ಕನ್ಸೈನ್ಮೆಂಟ್ ಅಲ್ಲಿ ಏನಿದೆ ಅನ್ನೋದನ್ನ ಪಾಕ್ ಆಗಲಿ ಟರ್ಕಿ ಆಗಲಿ ಇನ್ನೂ ಹೊರಗೆ ಹೇಳೋದಕ್ಕೆ ಹೋಗಿಲ್ಲ. ಆಯುಧಗಳೇ ಬಂದಿವ್ಯಾ ಅಥವಾ ಆಹಾರ ಪದಾರ್ಥಗಳೇನಾದರೂ ಬಂದಿವ್ಯಾ ಗೊತ್ತಿಲ್ಲ. ಒಂದು ವಿಮಾನ ಬಂದಿಳಿದ ಕೂಡಲೇ 6 ವಿಮಾನ 10 ವಿಮಾನ ಅಂತ ಅದಕ್ಕೆ ರೆಕ್ಕೆ ಕಟ್ಟೋ ಕೆಲಸ ನಡೀತಿದ್ಯಾ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸದೃಶ ವಾತಾವರಣ ಇರೋದ್ರಿಂದ ಇಂಥ ಇನ್ಫಾರ್ಮೇಶನ್ ವಾರ್ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಶುರು ಆಗುತ್ತೆ. ಮೊನ್ನೆ ನೋಡಿ ಯಾವನೋ ಅಶೋಕ್ ಕುಮಾರ್ ಅನ್ನೋನ ಹೆಸರಲ್ಲಿ ಒಂದು ಫೇಕ್ ವಿಡಿಯೋ ಓಡಾಡೋದಕ್ಕೆ ಶುರು ಆಯಿತು. ಎಡಚರು ಮೋದಿ ವಿರೋಧಿಗಳು ತಮ್ಮ ಕೈಗೆ ದೊಡ್ಡ ಆಯುಧ ಸಿಕ್ತು ಅನ್ನೋ ಹಾಗೆ ಆ ವಿಡಿಯೋನ ಒಂದೇ ಸಮಕ್ಕೆ ಓಡಿಸೋದಕ್ಕೆ ಶುರು ಮಾಡಿದ್ರು. ನಾನು ಅಶೋಕ್ ಕುಮಾರ್ ಅಂತ ಅದಕ್ಕೆ ಕ್ಯಾಪ್ಷನ್ಗಳೇನು ಅದನ್ನು ಫಾರ್ವರ್ಡ್ ಮಾಡೋದೇನು, ಅವನ ಯೂನಿಫಾರ್ಮ್ ನೋಡಿನೇ ಅವರಿಗೆ ಅನುಮಾನ ಬರಬೇಕಿತ್ತು. ಯಾಕೆಂದ್ರೆ ಈಗ ಭಾರತೀಯ ಸೇನೆಯ ಸಮವಸ್ತ್ರ ಬದಲಾಗಿದೆ. ಅವನು ಹಾಕೊಂಡಿದ್ದದ್ದು ಹಳೆ ಯೂನಿಫಾರ್ಮ್. ಆಮೇಲೆ ಚೆಕ್ ಮಾಡಿದ್ರೆ ಅದು ಪಾಕಿಸ್ತಾನದಿಂದ ಬಂದ ವಿಡಿಯೋ. ಅಲ್ಲಿನ ಸೋಷಿಯಲ್ ಮೀಡಿಯಾ ಪ್ರೊಪಗಂಡಾ ಟೀಮುಗಳು ಸಿದ್ಧಪಡಿಸಿ ಹಂಚಿದ್ದ ವಿಡಿಯೋ ಅನ್ನೋದು ಗೊತ್ತಾಯ್ತು. ಗೆಳೆಯರೆ, ಈ ಸುಳ್ಳು ಸುದ್ದಿಗಳು ಹಾಗೂ ಮಿಸ್ಇನ್ಫಾರ್ಮೇಶನ್ ವಾರ್ ಇದೆ ನೋಡಿ, ಇದರಲ್ಲಿ ಭಾರತಕ್ಕಿಂತ ಪಾಕಿಸ್ತಾನ ತುಂಬಾ ಬಲಿಷ್ಠವಾಗಿದೆ. ಅವರು ವರ್ಷಕ್ಕೆ ಸುಮಾರು $30 ಮಿಲಿಯನ್ ಹಣವನ್ನ ಈ ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಭಾರತದ ವಿರುದ್ಧ ಪ್ರೊಪಗಂಡಾ ಮಾಡೋದಕ್ಕೆ, ಭಾರತದಲ್ಲೊಂದು ಮಿಸ್ಇನ್ಫಾರ್ಮೇಶನ್ ವಾರ್ ಅನ್ನ ಮಾಡೋದಕ್ಕೆ ಮೀಸಲಿಡ್ತಾರೆ. ಅದೊಂದು ದೊಡ್ಡ ನೆಟ್ವರ್ಕ್. ಅದನ್ನ ISPR ಅಂದ್ರೆ ಪಾಕಿಸ್ತಾನಿ ಸೇನೆಯ ಇಂಟರ್ ಸರ್ವಿಸ್ ಪಬ್ಲಿಕ್ ರಿಲೇಷನ್ಸ್ ನೋಡಿಕೊಳ್ಳುತ್ತೆ. ಹೀಗಾಗಿ ಇನ್ನು ಮುಂದೆ ಸುಳ್ಳು ಸುದ್ದಿಗಳು ದೊಡ್ಡ ಪ್ರಮಾಣದಲ್ಲಿ ಹರಿದು ಬರುವುದಕ್ಕೆ ಶುರು ಆಗುತ್ತವೆ. ನಾವು ಅದರ ಬಗ್ಗೆ ಕೂಡ ಸ್ವಲ್ಪ ಎಚ್ಚರವಾಗಿರಬೇಕು. ಭಾರತದ ಸೇನೆಯ ವಿರುದ್ಧ, ಸೇನಾಧಿಕಾರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ, ಪ್ರತಿಪಕ್ಷಗಳ ನಾಯಕರ ವಿರುದ್ಧ, ಕೋಮುಗಳ ವಿರುದ್ಧ ಜನರನ್ನ ಪ್ರಚೋದಿಸುವ ಹಾಗೆ ಇಂಥ ಏನೇ ಪೋಸ್ಟ್ಗಳು ನಿಮ್ಮ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಕಾಣಿಸಿದ್ರು ರಪ್ಪಂತ ಆತುರಕ್ಕೆ ಬಿದ್ದದನ್ನ ಹಂಚೋದಿಕ್ಕೆ ಹೋಗಬೇಡಿ. ನೀವು ಹಾಗೆ ಹಂಚಲಿ ಅಂತಲೇ ಅವರದನ್ನ ಕಳುಹಿಸಿರ್ತಾರೆ. ಕ್ರಾಸ್ ಚೆಕ್ ಮಾಡ್ಕೊಳ್ಳದೆ ಯಾವುದನ್ನು ಫಾರ್ವರ್ಡ್ ಮಾಡಬೇಡಿ. ಇಷ್ಟಕ್ಕೂ ನೀವು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಯುದ್ಧೋಪಾದಿಲಿ ಏನನ್ನೋ ಫಾರ್ವರ್ಡ್ ಮಾಡಿ ನಿಮಗೆ ಸಿಗೋ ಕಿರೀಟ ಏನು? ಬೆರಳಿಗೆ ಕೆಲಸ ಕೊಡೋ ಮೊದಲು ಸ್ವಲ್ಪ ಮೆದುಳಿಗೂ ಕೆಲಸ ಕೊಡಿ. ಇನ್ನು ಗೆಳೆಯರೆ, ಟರ್ಕಿ ಅದು ಈ ಹಿಂದಿನಿಂದಲೂ ಕೂಡ ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನವನ್ನ ಸಪೋರ್ಟ್ ಮಾಡಿಕೊಂಡು ಬಂದಿದೆ. ಈಗಲೂ ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಈಗ ಶಿಮ್ಲಾ ಒಪ್ಪಂದವನ್ನ ಪಾಕಿಸ್ತಾನ ಕ್ಯಾನ್ಸಲ್ ಮಾಡ್ಕೊಂಡಿರೋದ್ರಿಂದ ಟರ್ಕಿಗೆ ಕಾಶ್ಮೀರದ ವಿಷಯದಲ್ಲಿ ಮಾತಾಡೋದಕ್ಕೂ ಅವಕಾಶ ಸಿಕ್ಕಂತಾಗಿದೆ. ಸೊ ಅವರು ಈ ಸನ್ನಿವೇಶವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಇನ್ನು ಅಜರ್ಬೈಜಾನ್ ಕೂಡ ಪಾಕ್ನ ಸಹಾಯಕ್ಕೆ ನಿಲ್ಲುತ್ತಾ ಅವರಿಗೇನೆಲ್ಲ ಕೊಡಬಹುದು ಅನ್ನೋ ಕುತೂಹಲ ಇದೆ. ಸೊ ಪಾಕ್ ಮತ್ತು ತೀನ್ಚೋರ್ಗಳು ಈಗ ಒಂದಾಗ್ತಾ ಇರೋದು ಜಗಜ್ಜಾಹೀರಾಗ್ತಾ ಇದೆ. ಇದಕ್ಕೆ ಭಾರತದ ಪ್ರತಿತಂತ್ರ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾದು ನೋಡಬೇಕು. ಈ ಹಿಂದೆನೆ ಭಾರತ ಟರ್ಕಿಯ ಅಗ್ರೆಷನ್ಗೆ ಸೈಪ್ರಸ್ ಮತ್ತು ಗ್ರೀಸ್ನ ಮದ್ದನ್ನ ಅರೆದಿದೆ. ಹಾಗೆ ಚೈನಾಗೆ ಕೂಡ 2020ರಲ್ಲಿ ಭಾರತದ ಶಕ್ತಿ ಏನು ಅನ್ನೋದು ಅರ್ಥವಾಗಿದೆ. ಅಜರ್ಬೈಜಾನ್ಗೆ ಭಾರತದ ಆಯುಧಗಳ ಭಯ ಅಂತೂ ಇದ್ದೇ ಇದೆ. ಯಾಕೆಂದ್ರೆ ಆರ್ಮೇನಿಯಾದಲ್ಲಿ ಭಾರತದ ಆಯುಧಗಳಿವೆ. ಇನ್ನು ಪಾಕಿಸ್ತಾನ ಭಾರತದ ವಿರುದ್ಧ ಮಾಡಿದ ಯಾವುದೇ ಯುದ್ಧವನ್ನ ಗೆದ್ದ ಉದಾಹರಣೆಗಳಿಲ್ಲ. ಇಷ್ಟಾದರೂ ಪಾಕ್ ಭಾರತದ ವಿರುದ್ಧ ನಿಲ್ಲೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದೆ. ಇನ್ನು ಭಾರತದ ಪರ ನಿಲ್ಲೋದು ಯಾರು ಅನ್ನೋ ಪ್ರಶ್ನೆ ಬಂದಾಗ ಗಾಢವಾಗಿ ಭಾರತದ ಜೊತೆ ನಿಲ್ಲಲಿರೋ ದೇಶವಾಗಿ ನಮ್ಮ ಕಣ್ಣಿಗೆ ಕಾಣಿಸೋದು ಇಸ್ರೇಲ್. ಇನ್ನು ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳು ಚೈನಾದ ವಿರೋಧದ ನಿಟ್ಟಲ್ಲಿ ಭಾರತದ ಜೊತೆ ನಿಲ್ಲಬಹುದು. ಈಗಾಗಲೇ ಅಮೆರಿಕಾದ ತುಳಸಿ ಗಬಾರ್ಡ್ ಇರಬಹುದು, ಕಾಶ್ ಪಟೇಲ್ ಇರಬಹುದು, ಒಂದು ಹಂತಕ್ಕೆ ಡೊನಾಲ್ಡ್ ಟ್ರಂಪ್ ಕೂಡ ಭಾರತದ ಪರ ನಿಲ್ಲೋ ಮಾತುಗಳನ್ನಾಡಿದ್ದಾರೆ. ಇನ್ನು ರಷ್ಯಾ ಹಾಗೂ ಭಾರತದ ನಡುವೆ ರಕ್ಷಣಾ ಒಪ್ಪಂದಗಳೇ ಇವೆ. ಇನ್ನು ಚೈನಾ ಅಕಸ್ಮಾತ್ ಪಾಕಿಸ್ತಾನದ ಪರ ನಿಂತರೆ ಜಪಾನ್ ಕೂಡ ಭಾರತಕ್ಕೊಂದಷ್ಟು ಟೆಕ್ನಾಲಜಿ ಸಪೋರ್ಟ್ ಅನ್ನು ಕೊಡಬಹುದು. ಆದರೆ ಸದ್ಯಕ್ಕೆ ಬಗ್ಗೆ ಭಾರತವಾಗಲಿ ಮಿತ್ರ ದೇಶಗಳಾಗಲಿ ಯಾವುದೇ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಮತ್ತು ಭಾರತ ಕೂಡ ಈ ಸಂಘರ್ಷದಲ್ಲಿ ಯಾರ ಸಹಾಯವನ್ನು ಕೇಳೋದಕ್ಕೆ ಇದುವರೆಗೆ ಹೋದಂತಿಲ್ಲ. ಹೀಗಾಗಿ ಈ ಸಂಘರ್ಷ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನಾವಿಲ್ಲಿ ಕಾದು ನೋಡಬೇಕು. ಇದು ಗೆಳೆಯರೆ, ಪಾಕಿಸ್ತಾನಕ್ಕೆ ಚೈನಾ ಹಾಗೂ ಟರ್ಕಿಗಳು ಬೆಂಬಲವಾಗಿ ನಿಲ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.